ಇಂದು ಟಿ ನರಸೀಪುರ ಪಟ್ಟಣದಲ್ಲಿ 2025 ಮತ್ತು 26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಟಿ ನರಸೀಪುರ ಕ್ಲಸ್ಟರ್ ಮಟ್ಟದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ DDPI ಕಚೇರಿ ಮೈಸೂರು ಡಯಟ್ ಉಪನ್ಯಾಸಕರಾದ ಪುಷ್ಪಾ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ BRC ನಾಗೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಪುಟ್ಟಸ್ವಾಮಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಶಂಕರ ಮೂರ್ತಿ, CRP ಭಾಸ್ಕರ್, ಶಿಕ್ಷಕರುಗಳಾದ ಮಹಾದೇವಸ್ವಾಮಿ, ದೇವರಾಜ್, SDMC ಅಧ್ಯಕ್ಷ ಮಂಜುನಾಥ್, ಶಿಕ್ಷಕರುಗಳಾದ ಪರಮೇಶ್, ಪೂರ್ಣಿಮಾ, ರಾಜಪ್ಪ, ಮಹಾದೇವಸ್ವಾಮಿ ಸೇರಿದಂತೆ ಇತರ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು. ಆ ಪ್ರತಿಭೆಯನ್ನ ಹೊರ ಹೆಕ್ಕುವಂತ ಕೆಲಸವನ್ನ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಗುರುತಿಸಿ ಕ್ಲಸ್ಟರ್ ಹಂತದ ವಿದ್ಯಾರ್ಥಿಗಳನ್ನ ತಾಲೂಕು ಮತ್ತು ಜಿಲ್ಲೆ ರಾಜ್ಯ ಹಂತಕ್ಕೆ ಕೊಂಡೊಯ್ಯತಕ್ಕಂಥ ಶಿಕ್ಷಕರನ್ನ ಸ್ಮರಿಸ್ಕೊಳ್ತಾ, ಯಾಕೆಂದ್ರೆ ಒಂದು ಹಳ್ಳಿ ಪ್ರತಿಭೆ. ಎಲ್ಲ ಟಿವಿ ನೋಡ್ತಿದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಳ್ಳಿಯ ಗಿಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಮಿಂಚ್ತಾ ಇದ್ದಾನೆ ಅಂತ ಅಲ್ಲ, ಅದಕ್ಕೆ ನಿಮ್ಮ ಪ್ರತಿಭೆ. ಒಂದು ಕುರಿ ಕಾಯುವ ಹನುಮ ಇವತ್ತು ಅಂಬಾಸಿಡರ್ ಆಗ್ತಾನೆ ಅಂತಂದ್ರೆ ಆ ಹಳ್ಳಿಯ ಪ್ರತಿಭೆಯನ್ನ ಗುರುತಿಸಕ್ಕಂಥದ್ದು, ಆ ಮಕ್ಕಳಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೂ ನಿಂತೇವೆ. ಮತ್ತೆ ನಮ್ಮ ತಾಲೂಕಿನಿಂದ ಕೂಡ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಹಂತಕ್ಕೆ ಹೋಗಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿರ್ತಕ್ಕಂಥದ್ದನ್ನ ಈ ದಿನ ನಾವು ಸ್ಮರಿಸ್ಕೋಬೇಕಾಗ್ತದೆ. ಮುಸ್ಲಿಂ ಕೊಪ್ಪಳಿನ ಕಷ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಚಿತ್ರಕಲಾ ಶಿಕ್ಷಕರು ಆ ವಿದ್ಯಾರ್ಥಿಯನ್ನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಮೆಚ್ಚುವಂತ ಕೆಲಸ. ಅದಕ್ಕೆ ಈ ತಾಲೂಕಿಗೆ ಗೌರವ ತರುವಂತ ಕೆಲಸ. ಈ ಭಾಗದ ಇಲ್ಲಿರ್ತಕ್ಕಂಥ ಶಿಕ್ಷಕರು, ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಆ ವಿದ್ಯಾರ್ಥಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಅನೇಕ ಅವಕಾಶಗಳಿರ್ತವೆ. ತೆಂಡೂಲ್ಕರ್ SLC ಫೇಲು, ಆದ್ರೆ ಇಡೀ ಪ್ರಪಂಚವೇ ನೋಡುವಂತ ಒಬ್ಬ ಕ್ರಿಕೆಟ್ ಆಟಗಾರರಾದ್ರು. ಆದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ಈ ತಾಲೂಕಿಗೆ ಒಳ್ಳೆ ಕೀರ್ತಿಯನ್ನ ತರಲಿ ಅಂತ, ಮತ್ತೆ ತೀರ್ಪುಗಾರರಲ್ಲಿ ಒಂದು ಮನವಿ, ನಮ್ಮ ಮಕ್ಕಳ ಹತ್ರ ಎಲ್ಲರೂ ನಮ್ಮವರೇ ಎಂದು ವಾದಿಸಿ ತೀರ್ಪನ್ನ ಅಂಶಕ್ಷೀರ ನ್ಯಾಯದಂತೆ ನೀಡಿ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ CRP ಮತ್ತು ಇಲಾಖೆ ಮತ್ತು ಆಯೋಜಕರಿಗೆ ವಂದಿಸ್ತಾ ಸೊ ನಾಗೇಶ್ ಸರ್ ಒಂದು 5 minutes ಮೇಡಮ್ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದ್ಬೇಡ ಅಂತ ಕರ್ಕೊಂಡ್ಬಂದ್ರು. ಅಲ್ಲೂ ಸಣ್ಣ ಮಕ್ಕಳು ಏನೇ ಮಾಡೋದು ಚಂದ, ಅದರಲ್ಲೂ ನಿಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವಂಥ ಒಂದು ಶಿಬಿರದಲ್ಲಿ ನಾನು ಭಾಗಿಯಾಗಿರೋದು ನನಗೆ ಬಹಳ ಖುಷಿ ತಂದಿದೆ. ಈ ದಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಟಿ ನರಸೀಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಿದ್ದೀರಿ. ಒಂದು 20ರಿಂದ 25 ಶಾಲೆಯವರೆಗೆ ವಿದ್ಯಾರ್ಥಿಗಳು, ಆಯ್ದ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಅಂತ ನನಗೆ ಹೇಳಿದ್ರು. ಸೊ ಮೊದಲನೇದಾಗಿ ಪುಟಾಣಿಗಳೇ, ನೀವು ಈಗ ಶಾಲೆಯಲ್ಲಿ ಆಯ್ಕೆಯಾಗಿ ಬಂದಿದ್ದೀರಿ ಅಂದರೆ ನೀವು ಗೆದ್ದ ಹಾಗೆ. ಶಾಲೆಯಲ್ಲಿ ಸದಾ ಓದಿನ ಜೊತೆ ಒಂದಷ್ಟು ಪಠ್ಯೇತರ ಚಟುವಟಿಕೆಗಳು ಇದ್ರಷ್ಟೇ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇದು ಬಹಳ ಮುಖ್ಯ. ಯಾಕಂದ್ರೆ ಕಲೆ ಒಂದು ದೈವಿದತ್ತ. ಎಲ್ಲರೂ ಅದ್ಭುತವಾದ ಚಿತ್ರಕಾರರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಒಳ್ಳೆಯ ನೃತ್ಯಪಟು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಕಲೆಯನ್ನು ಒಂದು ಅಭಿವ್ಯಕ್ತಿಗೊಳಿಸುವಂಥ ಒಂದು ವೇದಿಕೆಯನ್ನ ಈ ದಿನ ಕಲ್ಪಿಸಿದ್ದಾರೆ. ಎಲ್ಲರೂ
ತಮ್ಮಲ್ಲಿರುವ ಕಲೆಯನ್ನು ಇವತ್ತು ಪ್ರದರ್ಶಿಸ್ತೀವಿ. ಗೆಲ್ಲದೆ ಇರಲಿ ವಿದ್ಯಾರ್ಥಿಗಳ ನೀವು ಭಾಗವಹಿಸುವಂಥದ್ದು ಬಹಳ ಬೇಕು. ಹಾಗಾಗಿ ಈಗ ಮೊದಲನೇದಾಗಿ ನೃತ್ಯ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ. ಅಲ್ಲಿವರೆಗೂ ಗಲಾಟೆ ಮಾಡ್ತಿದ್ದಂಥ ಮಕ್ಕಳು ಈಗ ಮಾತು ಕೇಳಕ್ಕೂ ಗಲಾಟೆನೇ ಇರುತ್ತೆ ನಿಮ್ದು. ಅದೇ ಇನ್ನೊಂದು ಹಾಡು ಅಥವಾ ಒಂದು ನೃತ್ಯ ಅಂದ ತಕ್ಷಣ ನಿಮ್ಮ ಮನಸ್ಸು ಕಣ್ಣು ಎಲ್ಲ ಚುರುಕಾಗೋಗುತ್ತೆ. ಹಾಗಾಗಿ ಈ ಪಠ್ಯೇತರ ಚಟುವಟಿಕೆಗಳು ತುಂಬ ಮುಖ್ಯ. ನಿಮ್ಮಲ್ಲಿ ಸದಾ ಓದು ಬರೆ ಅನ್ನೋದು ಕಷ್ಟ ಅನಿಸುತ್ತೆ, ಒಂದು ಬ್ರೇಕ್ ಬೇಕು ಅನಿಸುತ್ತೆ ಅಲ್ವಾ? ಹಾಗಾಗಿ ಇದೊಂದು ಒಳ್ಳೆ ಸಂದರ್ಭ. ನಿಮ್ಮಲ್ಲಿ ಏನಿದೆ, ನೀವು ಒಳ್ಳೆ ಭಾಷಣ ಮಾಡ್ತೀರಾ, ಒಳ್ಳೆ ಬರವಣಿಗೆಕಾರರ, ಒಳ್ಳೆ ರೀತಿಯಲ್ಲಿ ಕತೆ ಬರೀತೀರಾ, ಅಥವಾ ಕ್ಲೇ ವರ್ಕ್ಗಳು ಮಾಡೋದ್ರಲ್ಲಿ ಸಿದ್ಧಹಸ್ತ್ರ, ನೃತ್ಯ ಚೆನ್ನಾಗಿ ಮಾಡ್ತೀರಾ, ಹಾಡು ಚೆನ್ನಾಗಿ ಹೇಳ್ತೀರಾ, ಎಲ್ಲದಕ್ಕೂ ಒಂದು ವೇದಿಕೆ ಆಯ್ತಾ? ನಿಮ್ಗೇನು ಗೊತ್ತು ಧೈರ್ಯವಾಗಿ ನಿಮ್ಮ ಹಿಂದೆ ನಿಮ್ಮ ಪೋಷಕರು, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಶಿಕ್ಷಕರು ನಿಂತಿರ್ತಾರೆ. ನಾನು ಈಗ ನೃತ್ಯ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೇನೆ, ತಯಾರಿ ಮಾಡಿರುವಂಥ ಶಿಕ್ಷಕರು ಅವರನ್ನೇ ಗಮನಿಸ್ತಿದ್ರು. ಅಂದರೆ ಅಷ್ಟು ತೊಡಕೊಂಡಿರ್ತಾರೆ. ಹೇಗೆ ಪಾಠ ಮಾಡ್ತೀವೋ ಹಾಗೆ ಈ ಥರ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಎಲ್ಲರ ಮುಂದೆ ಒಂದು ಪ್ರಶಂಸೆಯನ್ನು ಗಳಿಸಲಿ ಅನ್ನೋದು ಎಲ್ಲ ಶಿಕ್ಷಕರು ಹಾಗೂ ಪೋಷಕರ ಆಸೆ ಆಗಿರುತ್ತೆ. ಹಾಗಾಗಿ ಮಕ್ಕಳ ಭಾಗವಹಿಸೋದು ಭಾಳ ಮುಖ್ಯ. ನನಗೆ ಬಹುಮಾನ ಬರಲಿಲ್ಲ ಅನ್ನೋ ಬೇಸರ ಮಾಡ್ಕೋಬೇಡಿ. ಬಹುಮಾನ ಬಂದ ತಕ್ಷಣ ನಾನು ಭಾಳ ಮೇಲು ಅನ್ನುವಂಥದ್ದು ಬೇಡ ಆಯ್ತಾ? ಬಹುಮಾನ ಬಂದವರು ಇನ್ನೂ ಒಳ್ಳೆಯ ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಹಂತದ ಪ್ರತಿಭಾ ಕಾರಂಜಿ ಇರುತ್ತೆ, ಹೌದಲ್ವಾ? ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಇರುತ್ತೆ, ಅದಾದ ನಂತರ ರಾಜ್ಯ ಮಟ್ಟದ್ದು ಇರುತ್ತೆ ಆಯ್ತಾ? ಸೊ ಬಹುಮಾನದ ಮೊತ್ತ ಅಥವಾ ಯಾವ ರೀತಿ ಅದು ಕೊಡ್ತಾರೆ ಅನ್ನೋದಕ್ಕಿಂತ ನೀವು ಗೆಲ್ಲೋದು ಮೊದಲು 2ನೇ ಅಥವಾ 3ನೇ ಸ್ಥಾನಕ್ಕಿಂತ ನೀವು ಗೆಲ್ಲೋದು ಬಹಳ ಮುಖ್ಯ ಮಕ್ಕಳ. ಹಾಗಾಗಿ ಆಲ್ ದಿ ಬೆಸ್ಟ್. ಈಗ ಆಲ್ರೆಡಿ ಸಮಯ ಆಗಿದೆ.